ರೀ ತಗೊಳ್ಳಿ. ಕೊಡಮ್ಮಿ. ನೋಡಿದೇನಮ್ಮಿ, ಅವಳು ಮಾಡೋಕ್ಕೊಂದು ಕೆಲಸ ಆಗೋದ್ರಿಂದ ನನ್ನ ಜೀವನ ಮಾಡೋಕೆ ಏನು ತೊಂದರೆ ಇಲ್ಲ ಅಂತ ಒಂದೇ ಕಾಲಲ್ಲಿ ಕುಣಿತಿದ್ದು. ಈಗ ಅದ್ರ ಬಾಯಿಗೂ ಮಣ್ಣು ಹಾಕಿದ್ದಾಯ್ತು. ಈಗ ಏನಿದ್ರು ಅವರು ಕೂಲಿ ಮಾಡ್ಕೊಂಡು ತಿನ್ಬೇಕು, ಇಲ್ಲ ಅಂದರೆ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕು. ಈಗ ಅದು ಉಳಿದಿರೋದು ಅದೇಡೇ ದಾರಿ ಅವ್ರಿಗೆ. ಅಯ್ಯೋ ಮಾವ, ಅತ್ತೆ ನೀವಿಬ್ರು ಅನ್ಕೊಂಡಂಗೆಲ್ಲ ಅವಳೇನಂತ ಸಾಮಾನ್ಯದವಳಲ್ಲ. ಕೆಲಸ ಹೋಯ್ತು ಅಂತ ಅವರಿಬ್ರು ಏನೂ ಸುಮ್ಮನೆ ಕೂತಿಲ್ಲ. ಕೆಲಸ ಹೋಗಿದ ತಕ್ಷಣ ಅವಳು ಸೋಲ್ತಾಳೆ, ಬಂದು ನಿಮ್ ಕಾಲ್ ಬುಡಕ್ ಬೀಳ್ತಾಳೆ ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ಅಲ್ಲಿ ಬೇರೆದೇ ಏನೋ ನಡೀತಾ ಇದೆ. ಏನ್ ನಡೀತಿದೆ ನೀಲು? ಅವರಿಬ್ರು ಕೆಲಸ ಹೋಯ್ತು ಅಂತ ಸುಮ್ಮನೆ ಕೂತಿಲ್ಲ ಅತ್ತೆ, ಬೇರೆ ಏನೋ ಬಿಸ್ನೆಸ್ ಮಾಡ್ತಾ ಇದಾರಂತೆ. ಬಿಸ್ನೆಸ್ಸಾ? ಹ್ಞೂ ಮಾವ. ಏನ್ ಬಿಸ್ನೆಸ್ ನೀಲು? ಅದೇನೋ ಉಪ್ಪಿನಕಾಯಿ ಬಿಸ್ನೆಸ್ ಅಂತೆ. ಮನೆಯಲ್ಲೇ ಉಪ್ಪಿನಕಾಯಿಗೆ ಏನೇನು ಬೇಕೋ ಅದೆಲ್ಲ ಕಟ್ ಮಾಡಿಕೊಂಡು ಉಪ್ಪಿನಕಾಯಿ ಮಾಡಿ ಪ್ಯಾಕ್ ಮಾಡಿ ಅದನ್ನೆಲ್ಲ ಮನೆಗೆ ಹೋಗಿ ವ್ಯಾಪಾರ ಮಾಡೋದಂತೆ. ಸಿದ್ದು ಮನೆಗೆ ಅಂಗಡಿಗಳಿಗೆ ಎಲ್ಲದಕ್ಕೂ ಹೋಗ್ಬಿಟ್ಟು ಸೇಲ್ಸ್ಮೆನ್ ತರ ಉಪ್ಪಿನಕಾಯಿ ಬೇಕಾ ಅಂತ ಕೇಳ್ಕೊಂಡು ಮಾರಾಟ ಮಾಡ್ತಾ ಇದಾರಂತೆ. ಏನ್ ಹೇಳ್ತಿದ್ಯಾ ನೀಲು? ನಮ್ ಸಿದ್ದು ಇದನ್ನೆಲ್ಲ ಮಾಡ್ತಿದ್ದಾನ? ನನ್ನ ಮಗ ರಾಜನ್ ತರ ಇದ್ದ, ಇವತ್ತು ಅವಳಿಗೋಸ್ಕರ ಬೀದಿಗೆ ಹೋಗಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಿದ್ದಾನ? ಅವನಿಗಿದೆಲ್ಲ ಬೇಕಿತ್ತ? ಅವನಿದ್ದಕ್ಕೆ ಒಳ್ಳೆ ಕಾಂಟ್ರಾಕ್ಟರ್ ಆಗ್ಬೋದಾಗಿತ್ತು, ಇಲ್ಲ ಶಾಲೆ ಕಾಲೇಜು ಏನಾದ್ರೂ ಓಪನ್ ಮಾಡ್ಬೋದಾಗಿತ್ತು, ಅಟ್ಲೀಸ್ಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆದ್ರೂ ಮಾಡ್ಬೋದಾಗಿತ್ತು. ಅದೆಲ್ಲ ಬಿಟ್ಬಿಟ್ಟು ಬೀದಿಯಲ್ಲಿ ಉಪ್ಪಿನಕಾಯಿ ಮಾಡ್ತಿದ್ದಾನಂತೆ. ಅವನಿಗೆ ಏನ್ ಹೇಳಿ ನಾನು? ಮಾರ್ಕೊಂಡಿರ್ಲಿ ಬಿಡಮ್ಮಿ, ಕಷ್ಟಪಟ್ಟಿರ್ತಾನೆ, ಕಷ್ಟದ ರುಚಿ ಏನು ಅಂತ ಗೊತ್ತಾಗೋದು. ನನ್ನ ಮಗ ಇದನ್ನೆಲ್ಲ ಮಾಡ್ತಿದ್ದೇನಂತ ಕೇಳೋದಕ್ಕೆ ನನಗೆ ತುಂಬಾ ಬೇಜಾರಾಗ್ತಿದೆ ರೀ. ಇದೆಲ್ಲ ಅವಳಿಂದನೇ ಆಗ್ತಿರೋದು. ಅವಳನ್ನ ಅವನಿಂದ ದೂರ ಮಾಡೋದು ಹೇಗೆ, ಅವಳು ಸವಾಸನ ಬಿಡಿಸೋದು ಹೇಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅತ್ತೆ ಇದೆಲ್ಲ ಯಾವುದು ಮಾವಂಗೆ ಕಷ್ಟನೇ ಇಲ್ಲ. ಮಾವನ ಕೈಲಿ ಇದೆಲ್ಲಾನು ಆಗುತ್ತೆ ಬಿಡಿ. ನನ್ನ ಕೈಲೇನೋ ಹೋಯ್ತು ನೋಡಿ ಮಾವ, ಈಗ ಸಿದ್ದು ಮೇಲೆ ಆಲ್ರೆಡಿ ಒಂದು ಕೇಸ್ ಇತ್ತು. ಅವನ್ ಜೈಲಲ್ಲಿದ್ದಾಗ ನೀವೇ ತಾನೇ ಬೇಲ್ ಕೊಟ್ಟು ಅವನನ್ನ ಆಚೆ ಕರ್ಕೊಂಡ್ಬಂದಿದ್ದು. ಈಗ ಅವರಿಬ್ಬರು ನಾವು ಪರ್ಮನೆಂಟ್ ಆಗಿ ದೂರ ಮಾಡಬೇಕು ಅಂತ ಅಂದ್ರೆ ಏನಾದ್ರೂ ಒಂದು ದೊಡ್ಡದಾಗೆ ಪ್ಲಾನ್ ಮಾಡಬೇಕು. ಇವಾಗ ನಾವೇನಾದ್ರೂ ಅವ್ರನ್ನ ದೂರ ಮಾಡಿದ್ವಿ ಅಂತ ಅಂದ್ರೆ ಅವರಿಬ್ಬರನ್ನ ಆಮೇಲೆ ಪರ್ಮನೆಂಟ್ ಆಗಿ ದೂರ ಮಾಡೋದು ಅಂತ ಏನ್ ಕಷ್ಟದ ಕೆಲಸ ಅಲ್ಲ.